ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಭಾನುವಾರದ ಬ್ಲಾಗ್, ಸಂಡೇ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಎದ್ದಿದ್ದು ಲೇಟ್ ಆಗಿತ್ತು. ಎದ್ದ ತಕ್ಷಣ ಫಸ್ಟು ಹಾಸಿಗೆನೆಲ್ಲ ಸರಿ ಮಾಡಿ ಕಂಬಳಿನೆಲ್ಲ ಮರ್ಚಿಟ್ಬಿಡ್ತೀನಿ. ಯಾವಾಗಲೂ ಅಷ್ಟೇ ಈ ರೀತಿ ನೀಟಾಗಿ ಇಟ್ಕೊಳೋದ್ರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಇರುತ್ತೆ. ನಮ್ಮ ಮೈಂಡು ಸಹ ತುಂಬ ಫ್ರೆಶ್ ಆಗಿರುತ್ತೆ. ಸೊ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಫಸ್ಟು ಹಾಲು ಕಾಯಿಸಿ ಟೀ ಮಾಡಿದ್ದೆ. ಸೊ ನಾನು ನಮ್ಮ ಮನೆಯವರಿಬ್ಬರೂ ಟೀ ಕುಡಿತಾ, ಸೊ ಸಂಡೇ ಅಲ್ವಾ, ಏನು ಮಾಡೋಣ ಇವತ್ತು, ಏನು ತೊಗೊಂಬರೋಣ, ಚಿಕನ ಮಟನ ಫಿಶ್ ಅಂತ ಮಾತಾಡ್ಕೊತಾ ಇದ್ವಿ. ಸೊ ನಮಗೆ ಮೀನು ಅಂದರೆ ತುಂಬ ಇಷ್ಟ. ಸೊ ಮೀನು ಸಾರು ಮಾಡಿ ತುಂಬ ದಿವಸ ಆಗಿತ್ತು ಅಂತೇಳ್ಬಿಟ್ಟು ಮಕ್ಕಳನ್ನು ಮೀನು ಸಾರು ಮಾಡಮ್ಮ ಅಂತ ಹೇಳಿದ್ರು. ಅದಕ್ಕೆ ಫಿಶ್ ಮಾರ್ಕೆಟಿಗೆ ಹೋಗಿ ಮೀನು ತೊಗೊಬರೋಣ ಅಂತ ಹೋಗಿದ್ವಿ. ಇಲ್ಲಿ ಗೌರಿ, ಪಾಪ್ಲೆಟು, ಕಾಟ್ಲ, ರಘು ಅಂತೆ, ಮತ್ತಿ ತುಂಬ ಇತ್ತು. ಸೊ ಕಾಟ್ಲ ಮೀನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಟ್ಲ ಮೀನನ್ನು ತೊಗೊಂಬಂದಿದ್ದೀನಿ. ಸೊ ಇಲ್ಲಿ ಫ್ರೈ ಮಾಡೋಕ್ಕೆ ಒಂದು 4 ಪೀಸ್ ಎತ್ತಿಟ್ಕೊಂಡಿದ್ದೀನಿ. ಇನ್ನೆಲ್ಲ ಸಾರು ಮಾಡೋಣ ಅಂತೇಳ್ಬಿಟ್ಟು ಅಲ್ಲಿ ತಲೆ ತೊಗೊಂಬಂದಿದೆ ಒಂದೆರಡು. ಸೊ ನನ್ನ ಮಗಳು ಅದ್ರ ಜೊತೆ ಆಟ ಆಡ್ತಿದ್ದಾಳೆ. ಅಮ್ಮ ನೋಡಮ್ಮ ಇಲ್ಲಿ ಮೀನು ಯಾವ ರೀತಿ ಬಾಯಿ ತೆಗಿತಾ ಇದೆ ನೋಡು ಅಂತೇಳ್ಬಿಟ್ಟು. ಸೊ ಬನ್ನಿ ಮೀನು ಸಾರು ಹೇಗೆ ಮಾಡೋದು, ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿ ಸ್ಟವನ್ನು ಆನ್ ಮಾಡಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಫಸ್ಟು ಸಾಸಿವೆ, ಮೆಂತ್ಯ ಹಾಕ್ಕೊಂಡು ಅದು ಸಿಡಿದ ತಕ್ಷಣ ನಾನು ಈರುಳ್ಳಿ ಉದ್ದುದ್ದಕ್ಕೆ ಒಂದು ಮೀಡಿಯಮ್ ಸೈಜು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಲೈಟಾಗಿ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕಿ ಅದನ್ನು ಬಾಡಿಸ್ಕೊಂಡಿದ್ದೀನಿ. ಮೀಡಿಯಮ್ ಸೈಜು ಒಂದು ದೊಡ್ಡ ಸೈಜು ಟೊಮೆಟೊ ಮತ್ತು ಈರುಳ್ಳಿನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗಿ ಈ ರೀತಿ ಎಣ್ಣೆ ಬಿಡಬೇಕು. ನಂತರ ಇಲ್ಲಿ ನಾನು 3 ಟೇಬಲ್ ಸ್ಪೂನು ಧನಿಯಾ ಪುಡಿ ಮತ್ತು 1.5 ಟೇಬಲ್ ಸ್ಪೂನು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಇದು ಖಾರ ಜಾಸ್ತಿ ಇದೆ, ಅದಕ್ಕೆ ನೋಡೋಕ್ಕೆ ಕ್ವಾಂಟಿಟಿ ಕಡಿಮೆ ಅನಿಸ್ಬೋದು, ಖಾರ ಜಾಸ್ತಿ ಇರೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊತೀನಿ. ಈಗ ರೆಡಿಮೇಡು ಫಿಶ್ ಮಸಾಲ ತೊಗೊಂಬಂದಿದೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದನ್ನು ಹಾಕ್ಕೊಂಡು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ನಾನಿಲ್ಲಿ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಅದರ ಪಲ್ಪ್ ರಸ ಇರುತ್ತಲ್ಲ, ಅದನ್ನು ತೆಗೆದು ಇಟ್ಕೊಂಡಿದ್ನಲ್ಲ, ಅದನ್ನು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗೇನು ಮೀನನ್ನು ಫಸ್ಟೇ ನಾನು ರಾಕ್ ಸಾಲ್ಟ್, ಕಲ್ಲುಪ್ಪು ಅಂತಾರಲ್ಲ, ಕಲ್ಲುಪ್ಪಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ನಾನು. ಈ ರೀತಿ ಕುದಿ ಬರಬೇಕು. ಕುದಿ ಬರೋ ಟೈಮಲ್ಲಿ ಈಗ ಮೀನಿನ ಪೀಸಸ್ಸು ಒಂದೊಂದಾಗಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಂಡು ಸೌಟಾಕಿ ನಾನು ಕಲಸೋದಿಲ್ಲ, ಯಾಕಂದರೆ ಅದೆಲ್ಲ ಮೀನೆಲ್ಲ ಪೀಸಸ್ ಎಲ್ಲ ಒಡೆದೋಗ್ಬಿಡುತ್ತೆ. ಅದಕ್ಕೆ ಈ ರೀತಿ ಶೇಕ್ ಮಾಡ್ತೀನಿ ಅಷ್ಟೇ, ಕುಕ್ಕರನ್ನು ಈ ರೀತಿ ಅಲ್ಲಾಡಿಸ್ತೀನಿ ಅಷ್ಟೇ. ಅದು ಚೆನ್ನಾಗಿ ಹೊಂದ್ಕೊಳತ್ತೆ. ಮೀನೊಂದು 10 ನಿಮಿಷ ಬೇಯೋಕ್ಕೆ ಹಾಗೆ ಬಿಡ್ತೀನಿ ನಾನು, ಒಂದು ಕುಕ್ಕರ್ ಮುಚ್ಚಳನ ಮುಚ್ಚಿ. ನಂತರ ಕೊನೆಯದಾಗಿ ಇಲ್ಲಿ ತೆಂಗಿನಕಾಯಿನ ರುಬ್ಕೊಂಡು ಹಾಲನ್ನು ನಾನು ತೆಗೆದಿಟ್ಕೊಂಡಿದ್ದೆ. ಅದನ್ನು ಕೊನೆಯದಾಗಿ ಹಾಕ್ಕೊಂಡು 1 ನಿಮಿಷ ಅದನ್ನು ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಕುದಿಸ್ಕೋಬಾರ್ದು, ಅದು ಒಡೆದೋಗ್ಬಿಡುತ್ತೆ. ಫ್ಲೇಮನ್ನು ಅಂದರೆ ಹುರಿಯನ್ನು ಕಡಿಮೆ ಇಟ್ಕೊಂಡ್ಬಿಟ್ಟು ಒಂದು 3 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಕೊನೆಯದಾಗಿ ಇಲ್ಲಿ ಜೀರಿಗೆ ಮತ್ತು ಮೆಣಸನ್ನು ಲೈಟಾಗಿ ಹುರ್ಕೊಂಡು ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಉದುರಿಸ್ಕೊತಾ ಇದ್ದೀನಿ. ಸೊ ಈಗ ಟೇಸ್ಟಿಯಾಗಿರೋ ಮೀನು ಸಾರು ಸವಿಯಲು ರೆಡಿಯಾಗಿದೆ. ನನ್ನ ಮಗಳು ಅಮ್ಮ ಘಮ ಘಮ ಅಂತ ವಾಸನೆ ಬರ್ತಾ ಇದೆ, ಅಮ್ಮ ಸಾರು ರೆಡಿಯಾಗಿದೆಯಾ, ನನಗೆ ಊಟ ಹಾಕ್ಕೊಡು ಅಂದ್ಲು. ಅವಳಿಗೆ ಇಲ್ಲಿ ಊಟನ ಬಡಿಸ್ತಾ ಇದ್ದೀನಿ ನಾನು. ತಿಂದುಬಿಟ್ಟು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ ಅಮ್ಮ ಸಾರು, ರುಚಿಯಾಗಿದೆ ಅಂತ ಹೇಳಿದ್ಲು. ಸೊ ಇದಾಗಿತ್ತು ಸಂಡೇ ರೂಟೀನು. ನಿಮಗೇನಾದರೂ ಸ್ವಲ್ಪನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿವರ್ಸ್.